ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಅಯ್ಯಪ್ಪ ನಾನೊಂದು ತೀರ ನೀನೊಂದು ತೀರ ನಾನು ಈ ಕಡೆ ನಮ್ಮ ಅಪ್ಪ ಅಮ್ಮ ಆ ಕಡೆ ಅಯ್ಯೋ ಇದು ಬೇರೆ ಆ ವಿಂಡು ಕಿತ್ತೋಗೋ ಹೊಡ್ಕತಾ ಇದೆ ಆ ಹಿಮೇಶ್ ರೇಷ್ಮಿ ಆ ಸಾಂಗ್ ಇದ್ದಂಗೆ ಹಿಮೇಶ್ ರೇಷ್ಮಿಯ ಸಾಂಗ್ ಅಯ್ಯೋ ಅಂತ ಹೊಡ್ಕಣತ್ತೆ ರಾತ್ರಿ ಅಂತೂ ಸಿಕ್ಕಾಪಟ್ಟ ಭಯ ಆಗ್ಬಿಡುತ್ತಪ್ಪ ಈ ವಿಂಡ್ ಕೇಳ್ಕೊಂಡು ಅಯ್ಯೋ ಫಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಭಯ ಆಗಿ ಎದ್ದು ಬಿದ್ದು ಓಡೋಗಿ ಇಂಡಿಯಾಗ ಹೋಗಿ ತಾಯ್ತ ಕಟ್ಸ್ಕೊಂಡ್ ಬಂದ್ಬಿಟ್ಟೆ ಯಾಕೆ ಅಂದ್ರೆ ಇಲ್ಲಿ GP ಅಪಾಯಿಂಟ್ಮೆಂಟ್ ಅಂತ ಏನಾದ್ರು ಕಾಯ್ತಾ ಕೂತರಂತೂ ಅದು ಆಗದೇ ಇಲ್ಲ ಏನು ಅಮ್ಮ ಇಷ್ಟು ಸರಿ ಕಾಲ್ ಮಾಡಿದ್ದಾರೆ ಅವ್ರದ್ದೇ ಫೋನ್ ಬರ್ತಾ ಇದೆ ಹಲೋ 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 ಅಮ್ಮ ಹಲೋ 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 ಹಾ ಅಮ್ಮ ಹಾ ಅಮ್ಮ ಚೆನ್ನಾಗಿದ್ದೀರಮ್ಮ ಹಲೋ ಅಯ್ಯೋ ಅದು ಸ್ವಲ್ಪ ಬರೀ ಸೀಲಿಂಗ್ ಕಾಣ್ತಾ ಇದೆ ನಿಮ್ ಮುಖನೇ ಕಾಣ್ತಾ ಇಲ್ಲ ಇದು ಸ್ವಲ್ಪ ಕೆಳಗ್ ತಿರ್ಗ್ಸಮ್ಮ ಆಗಲ್ಲಪ್ಪ ಈಗ ಕಾಣಿಸ್ತಾ ಇದ್ದೀನಿ ಇವಾಗ ಯಾರೋ ಮುಖ ಕಾಣ್ತಾ ಇದೆ ಅಲ್ಲ ಇಷ್ಟೊಂದ್ ಸತಿ ಫೋನ್ ಮಾಡಿದ್ಯಲ್ಲ ಏನ್ ಕತೆ ಎಷ್ಟು ಸತಿ ನಿನ್ ಫೋನ್ ಮಾಡೋದ ಎಮರ್ಜೆನ್ಸಿ ಏನಾದ್ರು ಮಗನ್ ಫೋನ್ ಮಾಡಿದ್ರೆ ಒಂದು ಸತಿ ಕೂಡ ಫೋನ್ ಎತ್ತಲ್ಲಪ್ಪ ಎಂತಾನ ನೀನು ಎಮರ್ಜೆನ್ಸಿನ ಅಮ್ಮ ಏನಾಯ್ತಮ್ಮ ಅದು ನವೀನ ನಂದು ಬಿಪಿ ಏನಾಯ್ತಮ್ಮ ಏನಾಗೋಗಿದೆ ಗೊತ್ತಾ ಅದು 151 ಆಗ್ಬಿಟ್ಟಿದೆ ಕಣೋ ಸಂತ ನವೀನ 151 ಅಲ್ಲ ಏನು ಎಮರ್ಜೆನ್ಸಿ ಅಲ್ಲಮ್ಮ ಏನಮ್ಮ ನೀನು ಅಲ್ಲಿ ಸ್ವಲ್ಪ ಆ ಟಿವಿ ಹೊಡ್ಕತಾ ಇದೆ ಒಂದೇ ಸಮ ಅದೊಂಚು ನಿಲ್ಸಮ್ಮ ಅದು ಏನು ಕೇಳ್ತಾನೆ ಇಲ್ಲ ಒಂದ್ ನಿಮಿಷ ಟಿವಿ ವಾಲ್ಯೂಮ್ ತಗೊಂಡ ಒಂದ್ ನಿಮಿಷ ಈಗ ಸೌಂಡ್ ಕಡಿಮೆ ಆದ್ರೆ ಒಂದೊಂದು ಸೀರಿಯಲ್ ನನ್ ಸರಿಯಾಗಿ ಕೇಳಿಸ್ತಾ ಇಲ್ವಲ್ಲೋ ಒಂದ್ 10 ನಿಮಿಷ ಮುಗಿಸ್ಬಿಡ್ತೀನಿ ಕಾಣ ಸೀರಿಯಲ್ನ ಆಮೇಲೆ ಫೋನ್ ಮಾಡ್ತೀನಿ ಅಲ್ಲೇ ಇರೋದು ಸ್ವಲ್ಪ ಏನಮ್ಮ ಎಮರ್ಜೆನ್ಸಿ ಅಂತ ಫೋನ್ ಮಾಡೋದು ಆ ಸೀರಿಯಲ್ ನೋಡ್ಬೇಕು ಅಲ್ಲ ಅಲ್ಲ ಅದ್ ಯಾವ ಸೀರಿಯಲ್ ಅದೇ ಆ ಪುಟ್ಗೌರಿ ಮದ್ವೆನಾ ಲಾಸ್ಟ್ ವೀಕ್ ನಾನು ಎಪಿಸೋಡ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಏನಾಯ್ತು ಅದು ಏನಾಯ್ತು ಅಂದ್ರೆ ಇದು ಪುಟ್ಗೌರಿ ಗೊತ್ತಿಲ್ವ ಅಲ್ಲ ಎಮರ್ಜೆನ್ಸಿ ಅಂತ ಅವ ಕಾಲ್ ಮಾಡಿದ್ದು ನಾನು ನೋಡು ನಿನ್ ಸೀರಿಯಲ್ ಅಂದ ತಕ್ಷಣ ಎಲ್ಲೋ ರೂಟೇ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಅದು ನನ್ ಬಿಪಿ ಏನಾಯ್ತಂದ್ರೆ ನವೀನ ಏನಾಯ್ತಂದ್ರೆ ಬಿಪಿ ಎಲ್ಲ ಇರೋ ಒಂದ್ ನಿಮಿಷ ಇರೋ ಯಾರೋ ಬೆಲ್ ರಿಂಗ್ ಮಾಡ್ತಾ ಇದ್ದಾರೆ ಒಂದೇ ನಿಮಿಷ ನವೀನ ಫೋನ್ ಮಾಡ್ಬಿಟ್ಟಿದ್ದಾನೆ ನೋಡೋ ಇಲ್ಲಿ ನಮ್ ನಾಟಿ ಅಂಟಿ ಸಂತೂರ್ ಅಂಟಿ ಬಂದಿದ್ದಾರೆ ಓ ಆಂಟಿ ಹೇಗಿದ್ದೀರಾ ಹೇಗೆ ನಡೀತಾ ಇದೆ ನಿಮ್ಮ ನಾಟಿ ವೈದ್ಯ ಶಾಸ್ತ್ರ ಈಗಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ಬೇಕು ಇನ್ನೇನು ಶಾಪೇ ಹಾಕ್ಬಿಟ್ಟಿದ್ದೀರಾ ಅನ್ಸುತ್ತೆ ನಾಟಿ ವೈದ್ಯ ಮಾಡ್ಕೊಂಡು ಅಯ್ಯೋ ಇಂಡಿಯಾ ತುಂಬಾ ಫಾಸ್ಟ್ ಇವಾಗ ಎಲ್ಲ ಬ್ಲಿಂಕಿಟ್ ತರ ಸರ್ವಿಸ್ ಟಕ ಅಂತ ಮನೆಗೆ ಹೋಗಿ 10 ಮಿನಿಟ್ಸ್ ಅಲ್ಲೇ ನಾಟಿ ವೈದ್ಯ ಗೊತ್ತಾ ಅಂದ್ರು ಏನೇ ಬಿಡು ನವೀನ ನೀನು ಅಮೇರಿಕಾಲಿ ಅಷ್ಟು ದೊಡ್ಡ ಡಾಕ್ಟರ್ ಆಗಿದ್ರು ಎಷ್ಟು ವಿನಯ ಏನ್ ಚೆನ್ನಾಗ್ ಮಾತಾಡಿಸ್ತೀಯ ಕಣಪ್ಪ ಆಂಟಿ ನಾನಿರೋದು ಅಮೆರಿಕಲ್ಲ ನಾನಿರೋದು UK ಅಲ್ಲಿ
ಅಯ್ಯೋ ಎರಡು ಒಂದೇ ಅಲ್ವೇ? ಒಂಥರ ಅದು ಸರಿ ಅನ್ನಿ. ಮನೆ ಬಿಟ್ಟ ಮೇಲೆ UK ಏನೋ ಅಮೆರಿಕ ಏನೋ ಅದು ಕರೆಕ್ಟ್ ಅನ್ನಿ. ಹೋಗಿ ಬಿಡಿ. ಹೌದು. ನನ್ BP ಬಗ್ಗೆ ಹೇಳ್ರಿ. ಅಯ್ಯೋ ಹೌದಪ್ಪ, ನಿಮ್ಮ ಅಮ್ಮಂಗೆ ಪಾಪ BP 151 ಹೋಗಿತ್ತು. ಹಿಂಗೆ ಹೋದ್ವಾರ ನಮಗ್ ಗೊತ್ತಿರೋರ್ಗೆ 151 ಮೇಲೆ ಆಗೋಗಿ ಅವ್ರಿಗೆ ಕಣ್ಣುಂದೆ ವೈಟ್ ಲೈಟ್ ಕಾಣಿಸ್ಬಿಡ್ತು. ಆದ್ರೆ ಅವ್ರಿಗೆ ಫುಲ್ಲು ನಾಟಿ ವೈದ್ಯ ನಾನೇ ಕೊಟ್ಟಿದ್ದು. ಏನಿಲ್ಲ ರೀ, ಭಯನೇ ಪಟ್ಕೋಬಿಡಿ. ಬೆಳ್ಳುಳ್ಳಿ ತಗೊಂಡು ಚೆನ್ನಾಗಿ ಜಜ್ಬಿಟ್ಟು ಸಾಕ್ಸ್ ಒಳಗೆ ಹಾಕಿ ರಾತ್ರಿ ಮಲ್ಕೊಳ್ಳಲ್ಲ. ಒಂದೇ ನೈಟ್ ಅಲ್ಲಿ BP ಕಾಲ್ ಬಿಟ್ಬಿಟ್ಟು. ಹಾಗಾದ್ರೆ ಬೆಳ್ಳುಳ್ಳಿ ತುಪ್ಪದಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಾಗತ್ತ ಒಂದ್ ಸ್ವಲ್ಪ ಏನಂತೀರಾ? ರೀ ಇದೇನ್ ಚಟ್ನಿನೇನ್ರಿ? ಬೆಳ್ಳುಳ್ಳಿ ತುಪ್ಪ ಹಸಿನ ಜಜ್ಜಿ ಹಾಕಿ ಅಯ್ಯೋ ಅಯ್ಯೋ ಆಂಟಿ, ಈ ಬೆಳ್ಳುಳ್ಳಿ ಸೊಪ್ಪು ಟ್ರೀಟ್ಮೆಂಟ್ ಅಲ್ಲ ಏನು ಬೇಡಪ್ಪ. ಸ್ವಲ್ಪ ಹಂಗೆ ಕಮ್ಮಿ ಆಗ್ಬಿಡುತ್ತೆ BP, ಬಿಡಿ. ಅದು ತುಂಬಾ ಜಾಸ್ತಿ ಇಲ್ಲ. ಅಲ್ಲ ನವೀನ, ನೀನು ಸೊಪ್ಪು ಅಂದಾಗ ನೆನ್ಪಾಯ್ತು ನೋಡು. ನಿನ್ಗೆ ಹೋದ್ಸರಿ ನೋಡಿದಾಗ ತಲೆನೆಲ್ಲ ಸ್ವಲ್ಪ ಕೂದಲೆಲ್ಲ ಕಡಿಮೆ ಆಗೋಗಿದೆ. ಅಲ್ಲಿ ನಮ್ಮ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತಾರೆ, ಅದನ್ನ ತಂದು ಚೆನ್ನಾಗಿ ಒಂದು ಜಜ್ಜಿ ಔಷಧಿ ಮಾಡಿದೀನಿ, ನಿನಗೂ ಕೊಡ್ತೀನಿ, ಹಚ್ಕೋ. ಹಂಗೆ FB ನಲ್ಲಿ ನೀನು ಪೋಸ್ಟ್ ಹಾಕೋದಿರ್ತಲ್ಲ, ನಿನ್ ಫ್ರೆಂಡ್ಸ್ ಅವ್ರಿಗೂ ಕೊಡು. ಒಳ್ಳೆ ತಲೆ ಕಾಂಗ್ರೆಸ್ ಗಿಡಸ್ತರ ಬೆಳೆದ. ಅಯ್ಯೋ ಆಂಟಿ, ನೀವೇನೋ ಕತೆ ಶುರು ಹಚ್ಬಿಟ್ಟಿದ್ದೀರಾ. ಈ ಸೊಪ್ಪು ಗಿಪ್ಪು ಅನ್ಕೊಂಡ್ರೆ ಒಂದು ಮೊಟ್ಟೆಯ ಕತೆ 2.0 ನೆನಪಾಗ್ತಾ ಇದೆ. ನವೀನ ಫೋನ್ ಮಾಡಿ ಅಲ್ಲಿ ನೋಡಿ ಇಲ್ಲಿ. ಮಗ ಹೇಗಿದೆಯಪ್ಪ? ಏನ್ರಿ ರಾಮೂರ್ತಿ ಅವರೇ ಮತ್ತೊಬ್ಬಿಡ್ಲಾ? ನಿಮ್ಗೆ ಹೆಂಗೆ ಮರೆಯೋದು? ಇದು ಮಗ ಅಮ್ಮಂದು ವರದಿ ವಾಚನೆ ಆಯ್ತಾ ಇವತ್ತದ್ದು? ಹಾ ಅಪ್ಪ, ಎಲ್ಲಿದ್ಯಪ್ಪ? ಹಾ. ಕಾಣ್ತು ಬಿಡು. ಹಾ ಅಪ್ಪ ಹೇಳಪ್ಪ. ಚೆನ್ನಾಗಿದ್ದೀರಾ? ಹೆಂಗಿದ್ದೀರಾ? ಅಲ್ಲಿ ಏನು ಎಮರ್ಜೆನ್ಸಿ ಅಂತೆ, BP ಅಂತೆ, ಏನ್ ಕತೆ? ಏನಿಲ್ಲಪ್ಪ, ಯಾವಾಗ ನಿಮ್ಮಮ್ಮಂದಿದೆ ಸುಮ್ಮನೆ. ಅದು ಸಂತೂರ್ ಶುಂಠಿ ಇದೆಯಲ್ಲ ನಮ್ಮ ಹತ್ರ, ಸರಿ ಮಾಡ್ತಾರೆ ಬಿಡು ಎಲ್ಲ ಅವರು. ನಮ್ಗೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂದ್ರೆ ಅವರೇ. ಎಲ್ಲರೂ ಏನಕ್ಕಾದ್ರೂ ಅವ್ರ ಹತ್ರನೇ ಹೋಗೋದು. ಅದು ಬಿಡು, ನಿಮ್ಮ GP ಅಪಾಯಿಂಟ್ಮೆಂಟ್ ತರ ಅಲ್ಲ ಇದು. ಅಲ್ಲಪ್ಪ, ಆದ್ರೂ ಈ GP ಅಪಾಯಿಂಟ್ಮೆಂಟ್ ಅಂತೆಲ್ಲ ಅನ್ಕೊಂಡು ಇದೇನೇನೋ ನಾಟಿ ವೈದ್ಯ ಮಾಡೋದಾ? ಏನ್ ಕತೆ ಇದು? ಇಲ್ಲಪ್ಪ. ಹೌದು, ಸರಿ, ನಿಮ್ ಶುಗರ್ ಕಂಟ್ರೋಲ್ ಹೆಂಗಿದೆ ಇವಾಗ? ಅಯ್ಯೋ ನವೀನ, ನಿಮ್ಮ ಅಪ್ಪನ ಶುಗರ್ ಕಂಟ್ರೋಲ್ ಬೇಡಪ್ಪ. ವಿಪರೀತ ಕಷ್ಟ ಇವ್ರ ಕಡೆ ನನ್ಗಂತೂ. ನಾನು ಹೇಳೋದ್ ಕೇಳಿ, ಇದು ಹಾಗಲಕಾಯಿ ಬರುತ್ತಲ್ಲ, ಅದನ್ನ ಜ್ಯೂಸ್ ಮಾಡಿಬಿಟ್ಟು ಕೊಡಿ, ಎಲ್ಲ ಸರಿ ಹೋಗುತ್ತೆ. ಹೀಗೆ ರುಚಿಯಾಗಿ ಹಾಗಲಕಾಯಿ ಗೊಜ್ಜು ಕೊಟ್ರೆ ಇದು ಜ್ಯೂಸು ಗೀಸು ಆಗಲ್ಲಪ್ಪ, ಅದೆಲ್ಲ. ನಾನೀಗ ಮಿನಿಮಲಿಸ್ಟಿಕ್, ಗೊತ್ತಾಯ್ತಾ? ಶುಗರ್ ಸ್ವಲ್ಪ ಜಾಸ್ತಿ ಇದ್ರೆ ಒಂದು ಗುಳಿಗೆ ತಗೊಂಡ್ಬಿಡೋದು, ಇಲ್ಲ ಅಂತಂದ್ರೆ ಮರ್ತು ಬಿಡೋದು. ಬೇಡ. ಏನಪ್ಪ ಹಿಂಗೆಲ್ಲ ಮಾಡಿದ್ರೆ ಆಗತ್ತಾ? ಶುಗರ್ ಹೆಂಗಪ್ಪ ಕಂಟ್ರೋಲ್ ಅಲ್ಲಿ ಇರುತ್ತೆ? ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಪ್ಪ ಇದು ಮಾತ್ರೆಗಳಿಗೆಲ್ಲ. ಯಾರು ಬಂದ್ರು? ಒಂದ್ ಸೆಕೆಂಡು ಬೇಡ, ಒಂದ್ ಸೆಕೆಂಡು. ಅದು ಝೊಮ್ಯಾಟೊ ಅಲ್ಲಿ ಮೋಸ್ಟ್ಲಿ ಆರ್ಡರ್ ಮಾಡಿ ಬಂದಿದೆ. ದೊಣ್ಣೆ ಬಿರಿಯಾನಿ ಬೈ 1 get 1 half ಪ್ರೈಸ್ ಇತ್ತು. ಅವನೇ ನಿಮ್ಮ ಮಿನಿಮಲಿಸಮ್ ಕತೆ ಇವಾಗ ಗೊತ್ತಾಯ್ತು. ಇದನ್ನಪ್ಪ ನಿಮ್ದು ಮಿನಿಮಲಿಸಮ್? ಅದು ನೀನಿಲ್ಲಿ ಬಂದಾಗ ಅದೇ ಚಿಕ್ಕ ಚಿಕ್ಕ ಚಡ್ಡಿ ಹಾಕೊಂಡು ತಲೆಗೆ ಒಂದು ಬಂಧನ ಕಟ್ಟಿ ಗಾಗಲ್ಸ್ ಸನ್ ಗ್ಲಾಸಸ್ ಅಂತ ಹಾಕಿ ಕಿವಿಗೇನೋ ಚುಚ್ಕೊಂಡು ಓಡಕ್ ಹೋಗ್ತಿಯಲ್ಲ ಲಾಲ್ಬಾಗ್ ಅಂತ. ಎಲ್ಲಿ ಹೋಗುದಲ್ಲ, MTR. ಅವ್ರು ಹೋಗಿ ತಿನ್ನೋದು ಬೆಣ್ಣೆ ದೋಸೆ, ಚೌಚೌ ಬಾತು, ಸಾಲಿನ ಅಂತ ಒಂದು ಇಡ್ಲಿ ಸಾಂಬಾರು. ಅಲ್ಲಪ್ಪ, ಇದು ಅದೇ ಡಯಟ್. ವರ್ಷಕ್ಕೊಂದ್ಸತಿ ಅಲ್ವಾ ಬರೋದು?
ನಮ್ಗೇನಿಲ್ಲ ಹೋಟೆಲ್ ಸಿಗುತ್ತಾ? ನಮ್ಗೇನಿಲ್ಲ MTR ಇದೆಯಾ, ವಿದ್ಯಾರ್ಥಿ ಭವನ್ ಇದೆಯಾ, ಏನೋಪ್ಪ ಒಂದ್ಸತಿ ಬಂದಾಗ ಹಂಗೇನೆ ಒಂದ್ ಸ್ವಲ್ಪ ರುಚಿ ನೋಡ್ಬಿಡ್ತೀವಿ. ಅಯ್ಯೋ ಅದು ನಿನಗೆ ಗೊತ್ತಿಲ್ಲಪ್ಪ. ನನ್ನ ಮಾತು ನಂಬು. ನಿನಗೆ ಡಯಾಬಿಟಿಸ್ ವಿಷಯ ಗೊತ್ತಿಲ್ಲ. ಇದೆಲ್ಲ ಪಾಲಿಟಿಕ್ಸ್. ಅಮೆರಿಕ ಕಂಪನೀಸು ಇಂಡಿಯಾದಲ್ಲಿ ಜನಸಂಖ್ಯೆ ಜಾಸ್ತಿ ಮಾರಕ್ಕೆ, ಇದೆಲ್ಲ ದುಡ್ಡು ಮಾಡಕ್ಕೆ. ಅದು ಬಿಡು, ನಮ್ಮ ಪಕ್ಕದ ಮನೆ ಡಾಕ್ಟರ್ ಅವರಿಗೆಲ್ಲ ಕಳಿಸಿದ್ದಾರೆ ಫಾರಿನ್ ಟ್ರಿಪ್ಪಿಗೆ. ನೀನು ಬ್ಯಾಂಕಾಕ್, ಥೈಲ್ಯಾಂಡ್ ಅಂತ ಹೋಗಿದ್ದೀನೋ ಇಲ್ಲಪ್ಪ ಇನ್ನುವರೆಗೆ? ಏ ಅಪ್ಪ ಸುಮ್ಮನೆ ಏನಪ್ಪ. ವಾಟ್ಸಪ್ ಕಳ್ಸಿದೀನಿ, ನೋಡಿದ್ಯಾ ಇಲ್ವಾ? ಅದೆಲ್ಲ ಬಿಟ್ಬಿಡಪ್ಪ. ಏನ್ ನೀನು ಸೀರಿಯಸ್ ಆಗಿ ತಗೋತಾ ಇಲ್ಲ? 2 ದೇಶದಲ್ಲಿ 3-4 ಡಿಗ್ರಿ ಹಾಕೊಂಡು ಏನೋ ಹೇಳ್ತಾ ಇದ್ದೀನಿ, ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಪ್ಪ. ಆಯ್ತಪ್ಪ, ನಿನ್ನ ಮಾತೆ. ಇವತ್ತಿಂದ ಶುಗರು ಮುಟ್ಟಲ್ಲ, ಇವತ್ತಿಂದ ಬಿಟ್ಟೆ. ನಾಳೆಯಿಂದ ಓನ್ಲಿ ಬೆಲ್ಲ. ಅದರದ್ದು ವಾಟ್ಸಪ್ ಕಳಿಸಿದ್ದೀನಿ, ಓದಿದ್ಯಾ? ಅದು ತುಂಬಾ ಫಾರ್ವರ್ಡ್ ಬಂದಿದೆ, ಹೆಲ್ದಿ ಆಪ್ಷನ್ ಅಂತೆ ಅದು. ಏನಪ್ಪ ನೀನು? ನಾನ್ ಹೊರಡ್ತೀನ್ರಿ. ನನ್ಗೆ ಬೆಲ್ಲ ಹಾಕಿ ಕೊಡಿ, ನಾವು ತುಂಬಾ ಹೆಲ್ದಿ. ಏನೇ ನೀನು? ವರ್ಷ ಬೆಲ್ಲ ಬೇಡ, ಇವತ್ತು ಲಾಸ್ಟ್ ಡೇ. ಸಕ್ಕರೆ ಅಲ್ಲ, 20 ವರ್ಷದಿಂದ ಪ್ರತಿ ವರ್ಷ ಮಗ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ. ನೀನ್ ಬೇರೆ ನಾವು ಆಸ್ಟ್ರೇಲಿಯಾಗೆ ರೀಲೊಕೇಟ್ ಆಗೋದು ಅದು ಇದು ಏನಾದ್ರು ಅವ್ರ ಕತೆ ಹೇಳ್ಬಿಟ್ರೆ ಆಯ್ತು, ಅವ್ರ ಟೆನ್ಷನ್ ಅಲ್ಲಿ BP ಶುಗರು ಎಲ್ಲ ಮಠ ಎದ್ದೋಗ್ಬಿಡತ್ತೆ. ಹಲೋ ನವೀನ, ನಮ್ದೊಂದ್ ಸ್ವಲ್ಪ ಕಾಫಿ ಬ್ರೇಕ್ ಆಗಿತ್ತು ಅಷ್ಟೇ ಕಣ. ಕಾಫಿ ಎಲ್ಲ ಚೆನ್ನಾಗಿ ನನ್ ಬೆಲ್ಲನೇ ಹಾಕಿ, ನಾಳೆಯಿಂದ ಅಂತೂ ನಿಮ್ಮೊಬ್ಬನ್ ಬೆಲ್ಲ ಕಾಫಿನೇ ಕೊಡೋದು ಕಣ. ಉಪವಾಗಿ ಬಿಡು, ಅದನ್ನ ಬಿಡು, ಡಯಾಬಿಟೀಸ್ ಎಲ್ಲ ಬಿಡು. ನಾನು ನಿಂಗೆ ವಾಟ್ಸಪ್ ಅಲ್ಲಿ ಗುಡ್ ಮಾರ್ನಿಂಗ್ ಅದೆಲ್ಲ ವಿಶ್ ಮಾಡ್ತೀನಿ, ನಮ್ಗೆ ವಾಪಸ್ ಒಂದು ರಿಪ್ಲೈ ಕೊಡೋದಿಲ್ಲ, ಏನಿಲ್ಲ. ಗುಡ್ ಮಾರ್ನಿಂಗ್ ಬಿಡು. ಈ WHO ಪ್ರಪಂಚದಲ್ಲಿ ನಮ್ಮ ನ್ಯಾಷನಲ್ ಅಂತೂ ಬೆಸ್ಟ್ ಅಂತ ಮಂತ್ರ ಅನೌನ್ಸ್ ಮಾಡಿದ್ದೀನಿ ಕಣ. ಅದು ವಿಡಿಯೋ ಕಳ್ಸಿದ್ದೀನಿ ನಾನು. ನೀನ್ ಅದು ನೋಡ್ದೆ, ಏನು ಮಾಡ್ತೀನಿ, ಏನು ಮಾಡಿಲ್ವಲ್ಲ. ಏನಮ್ಮ WHO ನಮ್ ನ್ಯಾಷನಲ್ ಅಂತಂದು ಏನಮ್ಮ ಸಂಬಂಧ? ಏನೇನ್ ಫಾರ್ವರ್ಡ್ ಕಳಿಸ್ತೀಯಮ್ಮ ನೀನು? ನವೀನ, ನೀವು ಕೇಳಪ್ಪ, ಸುಮ್ಮನೆ ಎಲ್ಲ ತುಂಬಾ ವಿಷಯ ನಡೀತಾ ಇದೆ. ಕರೆಕ್ಟ್ ಆಗಿ ಒಂದು ಮಾತು ಹೇಳಿ ನನಗೆ, ಕರೆಕ್ಟ್ ಆಗಿ ಹೇಳು. ಈಗ ನಾನೇನಾದ್ರೂ ನಿಮ್ NHS ಅಲ್ಲಿ ನಿನ್ ಪೇಷಂಟ್ ಆಗಿ ನಾನು ಬಂದಿದ್ರೆ ನೀನ್ ಏನಪ್ಪ ಮಾಡ್ತಿದ್ದೆ ನನಗೆ? NHS ಅಲ್ಲಿ ನನ್ನ ಪೇಷಂಟ್ ಆಗಿ ನೀವು ಬಂದ್ರೆ ಓಕೆಪ್ಪ. ಫಸ್ಟ್ ಶುಗರು, ಡಯಾಬಿಟೀಸು ಎಲ್ಲ ಕಂಟ್ರೋಲ್ ಮಾಡ್ತಿದ್ವಿ. ಅದಕ್ಕೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಎಲ್ಲ ಶುರು ಮಾಡ್ತೀವಿ. ಫಸ್ಟ್ ಅದೇ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ಬೇಕಲ್ಲ, ಅದನ್ನೆಲ್ಲ ಫಸ್ಟ್ ಶುರು ಮಾಡ್ಬಿಟ್ಟು ಇದೆಲ್ಲ ಲೈಫ್ ಸ್ಟೈಲ್ ಚಾಯ್ಸಸ್ ಅಂತೆ. ಆಕ್ಚುಲಿ ಬೆಡ್ ಇರಲ್ಲ ಅಲ್ಲಿ, ಸೇಮ್ ಡೇ ಡಿಸ್ಚಾರ್ಜ್ ಅಂತ ಕಳಿಸ್ತೀರಾ. ಮತ್ತೆ ಅದ್ರ ಜೊತೆಗೆ ನಿಮ್ ಗ್ರಾಚಾರ, ನಿಮಗೆ ಅದ್ರ ವಿಷಯ ನೀವೇ ಓದ್ಕೊಳ್ಳಿ ಅಂತ ಒಂದು ಪ್ಯಾಂಪ್ಲೆಟ್ ಬೇರೆ ಕೊಟ್ಟು ಕಳಿಸ್ತೀರಾ. ಹಲೋ ಅಪ್ಪ, ಲೇಟ್ ಆಯ್ತು, ನಾವು ಹೊರಡ್ತೀನಿ. ಅಯ್ಯೋ ಯಾಕೆ ಇರಿ, ಅಷ್ಟೊಂದು ಅರ್ಜೆಂಟ್ ಏನು ನಿಮ್ಗೆ? ಅಯ್ಯೋ ಇಲ್ಲ ರೀ, ಅಲ್ಲಿ ಪಕ್ಕದ ರೋಡಲ್ಲಿ ಅವ್ರು ಫೋನ್ ಮಾಡಿದ್ರು, ಎಡಗೈ ತುಂಬಾ ಉರಿತಾ ಇದೆ ಅಂತ. ಅದಕ್ಕೆ ನಮ್ ನಾಟಿ ವೈದ್ಯ ತಗೊಂಡು ಚೆನ್ನಾಗಿ ಮೆಣಸಿನ್ಕಾಯಿ ತಗೊಂಡು ಜಜ್ಜಿ ಎಲ್ಲಿರ್ತೀರಾ? ಅಯ್ಯೋ ಬಲ್ಗೈಯಲ್ಲಿ ಇಡ್ತೀನಿ, ಅವಾಗ ಎಡಗೈ ಉರಿ ಮರ್ತೋಗ್ಬಿಡತ್ತೆ. ಬರ್ತೀನಿ. ಓಹೋ, ಸಂತೂರವ್ರೆ, ಇದು ನಾಟಿನಾ ನಾಟಿನಾ? ರಾಮಮೂರ್ತಿ ಅವರೇ, ನಾನು ಹೇಳಿದ ಮಾತು ಕೇಳಿ, ಹಾಗಲಕಾಯಿ ಜ್ಯೂಸ್ ಕುಡಿ ಫಸ್ಟ್. ಹಲೋ ಅಪ್ಪ, ಇವಾಗ ಕನೆಕ್ಟ್ ಆಯ್ತಪ್ಪ. ಕೇಳಿಸ್ತೇನೋ? ನೀನ್ ನಮ್ಮ ಬಗ್ಗೆ ಏನು ಟೆನ್ಷನ್ನೇ ಮಾಡ್ಕೋಬೇಡ ನವೀನ. ನೀನೇನು ಯೋಚನೆ ಮಾಡಲ್ಲ, ನಾವೆಲ್ಲ ಸ್ಟ್ರಾಂಗ್ ಆಗಿದ್ದೀವಪ್ಪ. ನಾವು ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋಗ್ತೀವಿ, ಆಮೇಲಿಂದ ಯೋಗ ಮಾಡ್ತೀವಿ, ಒಳ್ಳೆ ಬ್ರೇಕ್ಫಾಸ್ಟ್ ತಿಂತೀವಿ, 1 ಗಂಟೆ ಕಾಲ ನಿದ್ದೆ ಮಾಡ್ತೀವಿ, ಆಮೇಲೆ ಟಿವಿ ಸೀರಿಯಲ್ ಮೇಲೆ ಟಿವಿ ಸೀರಿಯಲ್.
ನೀನ್ ನೋಡ್ಬೇಕಂದ್ರೆ ಒಂದ್ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಆಯ್ತು ಅಷ್ಟೇ ತಾನೇ. ಹಲೋ ಹಲೋ ಹಾ ಓ ಆಯ್ತಮ್ಮ, ಏನ್ ಹೇಳಿ ನಾನು. ಇಲ್ಲಿ ಕೇಳಪ್ಪ ನವೀನ, ಕೇಳ್ತಿದ್ದೀನಪ್ಪ. ಹೂನಪ್ಪ. ಇಲ್ಲಿ ಕೇಳು, ನಾವಿಬ್ರು ಇವಾಗ ವಯಸ್ಸಾಯ್ತು, ಹಾಗೆ ನಿಮ್ಮ ದೇಶಕ್ಕೆ UK-ಗೂ ವಯಸ್ಸಾಯ್ತು. ನಿಮ್ಮ NHS ತರ ನಿಮ್ ಇಂಟರ್ನೆಟ್ಗೂ ಕೆಲಸ ಮಾಡ್ತಾ ಇಲ್ಲ. ಮಾತಾಡ್ಬೇಡ್ರಿ, ಅವ್ನ ಮಾತೆಲ್ಲ ಕೇಳಿಸ್ಕೊಬೇಡಪ್ಪ. ಅವ್ರ ಮಾತೆಲ್ಲ ಇನ್ನೇನು ಹೇಳ್ತಾ ಇರ್ತಾರೆ. ನವೀನ ಕೇಳಪ್ಪ, ನೀನು ಅನೆಸ್ಥೆಟಿಸ್ಟ್ ಅಲ್ವಾ? ಅನೆಸ್ಥಿಸಿಯಾ ಕೊಟ್ಟ ನಂತರ ನಿನ್ ಪೇಷಂಟ್ಸಿಗೆ ಏನು ಕೇಳಿಸಲ್ಲ. ಅದೇ ತರ ಈ ದೂರ UK ಮತ್ತೆ ಇಂಡಿಯಾದು ನಮ್ ದೂರ ಇದು ನಿನಗೆ ಅನೆಸ್ಥಿಸಿಯಾ ಕೊಟ್ಟಂಗ ಆಗಿದೆ ಅಂತ ಅನ್ಸತ್ತೆ. ನಮ್ಮ ಮಾತು ನಿನ್ ಕಿವಿ ಕೇಳಲ್ಲ ಅಂತ ನನಗೆ ಕೆಲವೊಮ್ಮೆ ಯೋಚನೆ ಮಾಡಿದ್ರೆ ಭಯ. ಹಂಗೆಲ್ಲ ಬೇಜಾರ್ ಮಾಡ್ಬೇಡ್ರಿ ಮಗುಗೆ. ಇವಾಗ ಮಾತಾಡ್ಬೇಡಿ, ಬಂತಮ್ಮ. ಸ್ವಲ್ಪನೂ ನಿಮ್ಗೆ ಅರ್ಥನೇ ಆಗಲ್ಲ. ಏನು ಇಲ್ಲ ಕಣೋ, ನಂಗೆ ಟೈಮ್ ಆಯ್ತು. ಇವಾಗ ಒಂಚೂರು ಅಡ್ಗೆ ಮಾಡ್ತೀನಿ, ನಾಳೆ ಮತ್ತೆ ಫೋನ್ ಮಾಡಿ ಮಾತಾಡೋಣ. ನೀವು ಫ್ರೀ ತಾನೆ ನಾಳೆ? ಓಕೆನಾ ನವೀನ? ಬಾಯ್ ಕಣೋ, ಬಾಯ್ ಕಣೋ. ಓಕೆ ಅಮ್ಮ, ಓಕೆಪ್ಪ, ಬಾಯ್ ಬಾಯ್ ಬಾಯ್. ಇರಪ್ಪ, ನಾಳೆ ಮಾತಾಡೋಣ. ಅಯ್ಯಪ್ಪ, ಇದ್ಯಾಕೋ ಈ ಕಾನ್ವರ್ಸೇಷನ್ ಎಂಡ್ ಆದ ತಕ್ಷಣ ಇಂಡಿಯಾ ಹೋಗೋ ಟೈಮ್ ಬಂತು ಅಂತ ಅನ್ಸುತ್ತೆ. ಅಯ್ಯೋ, ಇನ್ನ ಆನ್ಯುವಲ್ ಲೀವ್ ಹಾಕ್ಬೇಕು, ಏರ್ ಟಿಕೆಟ್ ಎಲ್ಲ ತಗೋಬೇಕು. ಇಲ್ಲಿ ನೋಡಿದ್ರೆ 5 ಪೈಸಾ ಉಳಿಯಲ್ಲ ಜೇಬಲ್ಲಿ. ಆ ಕಡೆ ಒಂದ್ ಸಂಬಳ ಅಂತ ಕೊಡ್ತಾರೆ, ಇನ್ನೊಂದ್ ಸೈಡ್ ಇಂದ ಇನ್ಕಮ್ ಟ್ಯಾಕ್ಸು, ಆ ಟ್ಯಾಕ್ಸು, ಈ ಟ್ಯಾಕ್ಸು, ವ್ಯಾಟು, ಮಣ್ಣು ಮಸಿ ಅಂತ ಹಾಕೊಂಡು ಎಲ್ಲ ಇನ್ನೊಂದ್ ಕೈ ಕಿತ್ಕೊಂಡ್ಬಿಡ್ತಾರೆ. ಅಯ್ಯೋ, ಈ ಸಾರಿ ಮಾತ್ರ ಒಂದ್ ಅನ್ಕೊಂಡ್ಬಿಟ್ಟಿದೀನಿ, ಇಂಡಿಯಾ ಹೋಗಿ ಹೋಲ್ ಬಾಡಿ ಸ್ಕ್ಯಾನ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ. ಅಲ್ಲ, ಇಲ್ಲಿ ಇಲ್ಲದೆ ಇದ್ರೆ GP ಅಪಾಯಿಂಟ್ಮೆಂಟ್ ಏನಾದ್ರು ಬೇಕಾದ್ರೆ ತಿಂಗಳಂಗಟ್ಲೆ ಕಾಯ್ಬೇಕಾ? ಇನ್ನೇನಾದ್ರು ಸ್ಪೆಷಲಿಸ್ಟ್ ಬೇಕಂದ್ರೆ ವರ್ಷಗಟ್ಲೆನೆ ಕಾಯ್ಬೇಕಪ್ಪ. ಬರ್ತೀನಿ. ನಂಗೆ ಗೊತ್ತು, ನಿಮ್ಮ ಮನೇಲೂ ಎಲ್ಲ ಇದೇ ಕತೆ ಅಲ್ವಾ? ದಿನಾಲು ವಾಟ್ಸಪ್, ಸೀಲಿಂಗ್ ಫ್ಯಾನು, ಟಿವಿ ತೋರ್ಸೋದು, ಅವರು ಫಾರ್ವರ್ಡ್ಗಳು, ಅದು ಇದು, ಎಲ್ಲಾರ ಮನೆ ಕತೆನೂ ಅಷ್ಟೇ. ನೋಡಿದ್ರಲ್ಲ ಇಂಗ್ಲೆಂಡ್ ಇಂಡಿಯಾ ಮ್ಯಾಚು, ಏನಂತೀರ? ನಾವಂತೂ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ನಮ್ಮ ಜೀವನನೇ ಹಿಂಗೆ ಆಗೋಗಿದೆ. ಒಳ್ಳೆ ತ್ರಿಶಂಕು ಜೀವನ ತರ ಆಗೋಗಿದೆ ನಮ್ದು. ಆದ್ರೂ ಬಾಯಲ್ಲಿ ಬರೋದು ಕೊನೆಗೆ ಒಂದೇ ನೋಡಿ, ಭಾರತ್ ಮಾತಾ ಕಿ ಜೈ ಅನ್ನೋದು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಈ ನಾಟಕ ರಚನೆ, ಡೈರೆಕ್ಷನ್ ಎಲ್ಲ ದಿವಾಕರ್ ಸುಬ್ರಹ್ಮಣ್ಯ. la la la